ಅಖಂಡ ಭಾರತ, ಆ ಸೇತು ಹಿಮಾಲಯದಿಂದ ಕನ್ಯಾಕುಮಾರಿಯವರೆಗೆ, ಪೂರ್ವ ಸಮುದ್ರ ತೀರದಿಂದ ಪಶ್ಚಿಮ ಕಿನಾರೆಯವರೆಗೆ ಸಹಸ್ರ ದೇವಾಲಯಗಳು, ಶ್ರೀ ದೇವ ದೇವಿಯರ ಸನ್ನಿಧಿ. ಅದರಲ್ಲೂ ಕರ್ನಾಟಕದ ಕರಾವಳಿ ಆಧ್ಯಾತ್ಮದ ನೆಲವೀಡು. ಪರಶುರಾಮನ ಸೃಷ್ಟಿ, ಆದಿಶಕ್ತಿ, ಆದಿಶೇಷ, ಭೂತಾರಾಧನೆ, ದೈವ ದೇವರುಗಳ ಆರಾಧನೆಯ ಧಾರ್ಮಿಕ ನಂಬಿಕೆಯ ಬೀಡು. ಈ ಕರಾವಳಿ ಪ್ರದೇಶ ಪುರಾಣ ಕಾಲದ ಇತಿಹಾಸವಿರುವ ಸಪ್ತ ಮೋಕ್ಷ ಕ್ಷೇತ್ರಗಳನ್ನು ಹೊಂದಿದ್ದು, ಅವುಗಳಲ್ಲಿ ಕುಂಬಾಸಿಯೂ ಒಂದು. ಅಭಯ ಹಸ್ತ ಗಜ ಪರ್ವದಲ್ಲಿ ನೆಲೆ ನಿಂತ ಶ್ರೀ ಸಿದ್ಧಿವಿನಾಯಕ, ಹರಿಹರ ಶ್ರೀ ಮಹಾಲಿಂಗೇಶ್ವರ, ನಾಗಚಲ ಅಯ್ಯಪ್ಪ ಸ್ವಾಮಿಯ ಸಾನ್ನಿಧ್ಯವಿರುವ ಪುಣ್ಯಸ್ಥಳ. ಈ ಪುಣ್ಯಸ್ಥಳಕ್ಕೆ ವಿಶ್ವದ ಮಹಾಚೈತನ್ಯದ ಮಹಾಶಕ್ತಿಯು ಸೇರ್ಪಡೆಗೊಂಡಿದ್ದು, ಅದುವೇ ತ್ರಿಶಕ್ತಿ ಸ್ವರೂಪಿಣಿ ಶ್ರೀ ಚಂಡಿಕಾ ದುರ್ಗಾ ಪರಮೇಶ್ವರಿ ಅಮ್ಮನವರ ದಿವ್ಯ ಸಾನ್ನಿಧ್ಯ. ತಾಯಿ ಚಂಡಿಕಾ ದುರ್ಗಾ ಪರಮೇಶ್ವರಿ ಅಮ್ಮನವರ ದಿವ್ಯ ಸಾನ್ನಿಧ್ಯ ಕುಂಬಾಸಿಯಲ್ಲಿ ನೆಲೆ ನಿಲ್ಲಲು ಕಾರಣ ಶ್ರೀದೇವಿಯ ಆರಾಧಕರಾಗಿರುವ ಶ್ರೀಮತಿ ಅನಿತಾ ಹಾಗೂ ಶ್ರೀಯುತ ದೇವರಾಯ ಎಂ ಶೇರಗಾರರು ಹಾಗೂ ಹೊಸಮನೆ ಕುಟುಂಬಸ್ಥರು. ಪಂಚಗಂಗಾವಳಿಯ ಮಡಿಲ ಊರಾದ ಗಂಗೊಳ್ಳಿಯಲ್ಲಿ ಜನಿಸಿದ ಶ್ರೀಯುತ ದೇವರಾಯ ಶೇರಗಾರರು ಮುಂಬೈಯಲ್ಲಿ ಉದ್ಯಮಿಯಾಗಿದ್ದು, ತಾವು ಪ್ರಸ್ತುತ ವಾಸವಿರುವ ಕುಂಬಾಸಿಯ ಮನೆಯ ಸಮೀಪ ಇರುವ ಇನ್ನೊಂದು ಜಾಗ ಕೊಂಡುಕೊಂಡಾಗ ಆಯಿತು ಇವರಿಗೆ ಸ್ವಪ್ನ ದರ್ಶನ. ಮಾತೆ ಜಗನ್ಮಾತೆ ಪ್ರಸನ್ನಳಾಗಿ ತನ್ನ ಸಾನ್ನಿಧ್ಯ ಈ ಸ್ಥಳದಲ್ಲಿದ್ದು, ಲೋಕ ಕಲ್ಯಾಣಾರ್ಥವಾಗಿ ತಾನು ಇಲ್ಲಿಯೇ ನೆಲೆ ನಿಲ್ಲುತ್ತೇನೆ, ಆ ಪ್ರಯುಕ್ತ ತನಗೊಂದು ಆಲಯ ನಿರ್ಮಾಣ ಮಾಡುವಂತೆ ತಿಳಿಸಿದಳು. ಭಗವತಿಯ ಮಾತನ್ನ ಮೂರ್ತ ರೂಪಕ್ಕಿಳಿಸಲು ಇವರ ಮಾರ್ಗದರ್ಶಕರಾದ ಕಾರ್ದಂಡ್ ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರ ಕ್ಷೇತ್ರದ ಪುರೋಹಿತರಾದ ಪುರುಷೋತ್ತಮ ಭಟ್ಟರನ್ನ ಸಂದರ್ಶಿಸಿದರು. ಶ್ರೀಯುತರು ನೀಡಿದ ಸಲಹೆಗಳ ಪ್ರಕಾರ ಕೇರಳದ ಪ್ರಖ್ಯಾತ ಜ್ಯೋತಿಷಿಯಾಗಿರುವ ಎ.ವಿ. ಮಾಧವನ್ ಪೊದುವಾಳ್ ಪಯ್ಯನೂರರು ಅಷ್ಟಮಂಗಳ ಪ್ರಶ್ನೆಯನ್ನ ಇರಿಸಿ ಇಂದು ವಿವರಿಸಿದ್ರು. ಶ್ರೀ ದೇವರಾಯರ ಪೂರ್ವಿಕರು ರಾಮಕ್ಷತ್ರಿಯ ವಂಶಜರಾಗಿದ್ದು, ರಾಜಾಧಿಕಾರದಲ್ಲಿ ಯೋಧರಾಗಿ ಸೇವೆ ಸಲ್ಲಿಸುತ್ತಿದ್ದರು. ಯೋಧರಾಗಿ ದುಡಿಯುತ್ತಿದ್ದಾಗ ಕಾಳಿಕಾದೇವಿ ಶ್ರೀರಾಮಚಂದ್ರನ ದಾಸಾನುದಾಸನಾದ ಕುಂದಾಪುರ ಕೋಟೆ ಆಂಜನೇಯ, ಅಂತೆಯೇ ಕಂಡ್ಲೂರಿನ ಕಲ್ಲಾರ್ಬೈಲಿನ ಬಾಲ್ಚಿಕ್ಕು ಅಮ್ಮನ ಆರಾಧಕರಾಗಿದ್ರು. ಈಗ ಖರೀದಿಸಿದ ಇವರ ಸ್ಥಳಕ್ಕೂ ಹೂವಿನಕೆರೆ ವಾದಿರಾಜ ಮಠಕ್ಕೂ ಅವಿನಾಭಾವ ಆತ್ಮಾನುಬಂಧವಿದ್ದು, ಶ್ರೀ ವಾದಿರಾಜರಿಂದ ಅನುಗ್ರಹಿತರಾದ ಬ್ರಾಹ್ಮಣ ಕುಟುಂಬ ಅಲ್ಲಿ ವಾಸವಾಗಿದ್ದು, ಅವರು ಆರಾಧಿಸುತ್ತಿದ್ದ ಶ್ರೀದೇವಿಯ ಬ್ರಾಹ್ಮಿ ಚೈತನ್ಯ ಶಕ್ತಿ ಅಲ್ಲಿ ಐಕ್ಯವಾಗಿರುವ ವಿಷಯ ತಿಳಿದುಬಂತು. ಶ್ರೀ ದೇವರಾಯರು ಮತ್ತು ಧರ್ಮಪತ್ನಿ ಅನಿತಾ ಕೊಲ್ಲೂರು ಮೂಕಾಂಬಿಕೆಯ ಪರಮಭಕ್ತರಾಗಿದ್ದು, ಒಂದು ಕಡೆ ಆದಿಶಕ್ತಿ, ಮತ್ತೊಂದೆಡೆ ಸೌಭಾಗ್ಯಲಕ್ಷ್ಮಿ, ಮತ್ತೊಂದೆಡೆ ಜ್ಞಾನ ಸರಸ್ವತಿ ಸ್ವರೂಪವನ್ನೊಳಗೊಂಡ ತ್ರಿವಳಿ ಸ್ತ್ರೀ ಶಕ್ತಿ ದೇವಿಯರ ಐಕ್ಯತೆಯ ಮಹಾಶಕ್ತಿ ಸ್ವರೂಪಿ ಶ್ರೀ ಚಂಡಿಕಾ ದುರ್ಗಾ ಪರಮೇಶ್ವರಿ ಅಮ್ಮನವರನ್ನ ಪ್ರತಿಷ್ಠಾಪಿಸಿದ್ರು. ಅದರೊಂದಿಗೆ ವಿಘ್ನ ವಿನಾಶಕ ಶ್ರೀ ಮಹಾಗಣಪತಿ ದೇವರು, ಶ್ರೀ ವೆಂಕಟರಮಣ ದೇವರು ಹಾಗೂ ಶ್ರೀ ನಾಗ ಮತ್ತು ನಾಗಯಕ್ಷಿ ಸ್ವರ್ಣಯಕ್ಷಿಯನ್ನ ಪ್ರತಿಷ್ಠಾಪನೆ ಮಾಡಿದ್ರು. ಪೂರ್ವಜನ್ಮದ ಪುಣ್ಯ ಹಾಗೂ
ಮಾತಾಪಿತೃರಾದ ಕೀರ್ತಿಶೇಷ ಶ್ರೀಮತಿ ಗೌರಮ್ಮ ಮತ್ತು ಶ್ರೀ ಮಂಜುನಾಥ ಷೇರುಗಾರರ ಆಶೀರ್ವಾದಗಳೊಂದಿಗೆ ಲೋಕ ಸಮಸ್ತ ಸುಖಿನೋ ಭವಂತು ಎನ್ನುವ ಅರ್ಷೇಯ ವಾಣಿಯಂತೆ ತಾಯಿ ದುರ್ಗಾಮಾತೆ ಇಲ್ಲಿ ಅಭಯ ವರದ ಹಸ್ತಧಾರಿಣಿ ತ್ರಿಶೂಲ ಚಕ್ರಧಾರಿ ಸಿಂಹವಾಹಿನಿಯಾಗಿ ನೆಲೆ ನಿಂತಳು. ರಾಷ್ಟ್ರೀಯ ಹೆದ್ದಾರಿ 66ರ ಪೂರ್ವ ಭಾಗದಲ್ಲಿ ವಿಸ್ತಾರವಾದ ಜಾಗದಲ್ಲಿ ನಿರ್ಮಾಣಗೊಂಡಿರುವ ಈ ಸುಂದರ ಶಿಲಾಮಯ ದೇವಾಲಯ ಅಪಾರ ವಾಸ್ತುಶಿಲ್ಪ ವೈಭವವನ್ನು ಹೊಂದಿದ್ದು, ವಾಸ್ತುಶಿಲ್ಪಿ ಮುನಿಯಂಗಳ ಶ್ರೀ ಮಹೇಶ್ ಭಟ್ಟರ ನಿರ್ದೇಶನದಂತೆ ನಿರ್ಮಿಸಲಾಗಿದೆ. ಭಾರತೀಯ ಸಂಸ್ಕೃತಿಯ 3 ತರಹದ ಶಿಲ್ಪಗಳಾದ ಗಾಂಧಾರ, ನಾಗರ ಮತ್ತು ವೇಸರ ಶಿಲ್ಪಶೈಲಿಯನ್ನ ಇಲ್ಲಿ ಅಳವಡಿಸಲಾಗಿದೆ. नातो न माता न बन्धुर्न दाता न पुत्रो न पुत्री न भृत्यो न भर्ता न जाया न विद्या न वृत्तिर्ममैव गतिस्त्वं त्वमेका भवानी भवाब्दावपारे महादुःखभीरु पपात ಅಪೂರ್ವ ಶಿಲ್ಪಕಲಾ ವೈಭವ ಹೊಂದಿರುವ ಈ ದೇವಾಲಯದ ಎತ್ತ ನೋಡಿದ್ರೂ ಸೌಂದರ್ಯ ಮತ್ತು ದೇವಾದಿ ದೇವತೆಗಳ ಚಿತ್ರಣ ಮನಸೂರೆಗೊಳ್ಳುತ್ತದೆ. ಆಕಾಶದೆತ್ತರದ ಸ್ವಾಗತ ಗೋಪುರ ನಿಮ್ಮನ್ನ ದೇವಾಲಯದೊಳಕ್ಕೆ ಸೆಳೆಯುತ್ತದೆ. ಅದರಲ್ಲಿ ಅದ್ಭುತ ಸ್ತಂಭಗಳು, ದೇವಾನುದೇವತೆಗಳ ವಿಗ್ರಹಗಳನ್ನು ಚಿತ್ರಿಸಲಾಗಿದೆ. ಪ್ರಾಂಗಣದ ಜಗಲಿಯಲ್ಲಿ ಪಲ್ಲವ ಶೈಲಿಯಲ್ಲಿ ನಿರ್ಮಿಸಿರುವ ಆನೆ ಭಕ್ತರನ್ನ ಸ್ವಾಗತಿಸುತ್ತದೆ. ದೇಗುಲದ ಒಳಗೆ ಅಡಿಯಿಡುತ್ತಲೇ ಸಿಂಹ ಲಾಂಛನದ ಶಿಲಾಮಯ ಗರ್ಭಗುಡಿಯಲ್ಲಿ ಮಂದಸ್ಮಿತೆಯಾಗಿರುವ ಚಂಡಿಕಾ ದುರ್ಗಾ ಪರಮೇಶ್ವರಿ ಅಮ್ಮನವರು ಪ್ರಸನ್ನವದನೆಯಾಗಿ ಭಕ್ತರ ಸಂಕಷ್ಟ ನಿವಾರಿಸುವ ಅಭಯದಾತೆಯಾಗಿ ಕಂಗೊಳಿಸುತ್ತಿದ್ದಾಳೆ. विदिताखिल शास्त्र सुधा जलधे महितोपनिषत् कथितार्थनिधे हृदये कलये विमलं चरणं भव शङ्कर देशिकमे शरणम् करुणावरुणालय पालय मां भवसागर दुःखविदून हृदम् रचयाखिल दर्शन तत्त्वविदं भव शङ्कर देशिकमे शरणम्. ಅಲ್ಲೇ ಒಮ್ಮೆ ಮೇಲೆ ಕಣ್ಣಾಯಿಸಿದ್ರೆ ಚಾಪೆಯಂತೆ ಹೆಣೆದ ದಾರುಶಿಲ್ಪ, ಅದರಲ್ಲಿ ವಿಧ ವಿಧದ ಪುಷ್ಪಗಳು ಮೈ ನವಿರೇಳಿಸುವಂತಿದೆ. भवता जनता सुहिता भविता निज बोध विचारण चारुमते कलयेश्वर जीव विवेक विदं भव शङ्कर देशिकमे शरणम् भव एव भवानिति मे नितरां समजायत चेतसि कौतुकिता मम वारय मोह महाजन
ಶ್ರೀದೇವಿ ವಿರಾಜಮಾನಲಾಗಿರುವ ಗರ್ಭಗುಡಿಯು ಸಂಪೂರ್ಣ ಶಿಲಾಮಯವಾಗಿದ್ದು ಅದರಲ್ಲಿ ಭೂಕೈಲಾಸವನ್ನ ನೆನಪಿಸುವಂತೆ ಹಿತ್ತಾಳೆಯ ಕವಚವನ್ನ ನಿರ್ಮಿಸಲಾಗಿದೆ. ಸಂಪೂರ್ಣ ಶಿಲಾಮಯ ತೀರ್ಥಮಂಟಪ, ಮುಖಮಂಟಪ, ನಮಸ್ಕಾರ ಮಂಟಪ ಮತ್ತು ಪ್ರಾಸಾದನ ಶ್ರೀದೇವಿಯ ಕಳೆಯನ್ನು ಹೆಚ್ಚಿಸಿದೆ. ಶ್ರೀದೇವಿಯ ಸುತ್ತ ಪ್ರಾಂಗಣದ ಮರದ ಕಂಬಗಳಲ್ಲಿ ಸುಂದರವಾದ ಅದ್ಭುತ ಕೆತ್ತನೆಯಲ್ಲಿ ದರ್ಪಣ ಸುಂದರಿ, ಬಿಂದಿಗೆ ಸುಂದರಿ, ಸಿಂಹ, ಕುದುರೆ, ಪಕ್ಷಿ ಕೂಟವನ್ನು ಕೆತ್ತಲಾಗಿದೆ. ಗರ್ಭಗುಡಿಯ ಮೇಲ್ಛಾವಣಿಯ ಸುತ್ತ ಗಜರಾಜ, ನಾಗಕನ್ಯೆ, ವೀಣಾಸುಂದರಿ, ಮರ್ಕಟ ಸುಂದರಿ, ನೃತ್ಯಗಾತಿ, ನವಿಲು ಹಾಗೂ ಮಾಡಿನ ಕಾಸುಗಳಿಗೂ ಶಿಲ್ಪಕಲೆಯ ಮೆರುಗು ನೀಡಲಾಗಿದ್ದು ಇಲ್ಲಿನ ಕೆತ್ತನೆ ಬೇಲೂರು ಹಳೆಬೀಡನ್ನು ನೆನಪಿಸುತ್ತದೆ. ದೇವಸ್ಥಾನದ ನೈಋತ್ಯ ಭಾಗದಲ್ಲಿ ಭಕ್ತರ ಅಭೀಷ್ಟ ಪೂರೈಸುವ ಶ್ರೀ ಮಹಾಗಣಪತಿ ದೇವರು ಹಾಗೂ ವಾಯುವ್ಯ ಭಾಗದಲ್ಲಿ ಸಂಕಟಹರಣ ಶ್ರೀ ವೆಂಕಟರಮಣ ದೇವರನ್ನ ಪ್ರತಿಷ್ಠಾಪಿಸಲಾಗಿದೆ. విఘ్నేశుని మదిని తలచి గోవింద నీరు కళ్యాణ కథను పాడెదము గోవింద 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 వెంకటేశ గోవింద 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 ಶ್ರೀನಿವಾಸ ಗೋವಿಂದ. ದೇವಸ್ಥಾನ ಮುಂಭಾಗದಲ್ಲಿ ಸುಂದರ ಶಿಲಾಮಯ ಗೋಳಿ ಮರದ ಕಟ್ಟೆ ಇದ್ದು ಅಲ್ಲಿ ಶ್ರೀನಾಗ, ನಾಗಯಕ್ಷಿ ಮತ್ತು ಸ್ವರ್ಣಯಕ್ಷಿಯನ್ನ ಪ್ರತಿಷ್ಠಾಪಿಸಲಾಗಿದ್ದು ಶಿಲಾಮಯ ಮಂಟಪವನ್ನೊಳಗೊಂಡ ಸಂಪೂರ್ಣ ಶಿಲಾಮಯ ಸುಂದರ ಪುಷ್ಕರಿಣಿ ಹಾಗೂ ಯಜ್ಞ ಯಾಗಾದಿಗಳಿಗಾಗಿ ಅಗ್ನಿಮೂಲೆಯಲ್ಲಿ ವಿಶಾಲವಾದ ಯಾಗಶಾಲೆಯನ್ನು ನಿರ್ಮಿಸಲಾಗಿದೆ. ಅಪಾರ ಶಿಲ್ಪಕಲಾ ವೈಭವ ಹೊಂದಿರುವ ಈ ಭವ್ಯ ದೇಗುಲದ ನಿರ್ಮಾಣವನ್ನು ಶ್ರೀ ದೇವರಾಯ ಎಂ ಶೇರೆಗಾರರ ಮೂಲಕ ಶ್ರೀ ಚಂಡಿಕಾ ದುರ್ಗಾಪರಮೇಶ್ವರಿ ಅಮ್ಮ ನೆರವೇರಿಸಿದ್ದಾಳೆ. ಬಾಗಿಲುಳು ಕೈ ಮುಗಿದು ಒಳಗೆ ಬಾ ಯಾತ್ರಿಕನೇ, ಇದು ಶಿಲೆಯಲ್ಲ ಕಲೆಯ ಬಲೆಯು. ತ್ರಿಶಕ್ತಿ ಸಮ್ಮಿಳಿತ ದೇವಿಯ ಅನುಗ್ರಹಿತ ತಾಣವಿದು. ಭಗವತಿಯ ಆನಂದದ ಆಲಯ. ಭಕ್ತಿಭಾವದ ಕಡಲುಕ್ಕಿ ಹರಿಯುವುದಿಲ್ಲ. ಜ್ಞಾನ ಸುಜ್ಞಾನದ ಅನುಗ್ರಹದ ಭಕ್ತಿಯ ಕಲಾಮಂಟಪವಿದು. ಈಗಾಗಲೇ ಲೋಕಾರ್ಪಣೆಗೊಂಡಿರುವ ಅಮ್ಮನವರ ದೇವಸ್ಥಾನದಲ್ಲಿ ಪ್ರತಿನಿತ್ಯ ತ್ರಿಕಾಲ ಪೂಜೆ, ಪಂಚಾಮೃತ ಅಭಿಷೇಕ, ಚಂಡಿಕಾ ಹೋಮ, ಚಂಡಿಕಾ ಪಾರಾಯಣ ದೇವಾಲಯದಲ್ಲಿ ನಡೆಯುತ್ತಿದ್ದು ದೇವಾಲಯದ ಪ್ರಸಿದ್ಧಿ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ. ಈಗಾಗಲೇ ಲಕ್ಷಾಂತರ ಭಕ್ತರು ಶಾಂತಮೂರ್ತಿ, ಸಿಂಹವಾಹಿನಿ, ಅಭಯವರದ ಹಸ್ತ ಶ್ರೀ ಚಂಡಿಕಾ ದುರ್ಗಾಪರಮೇಶ್ವರಿ ಅಮ್ಮನವರ ಕೃಪಾಶೀರ್ವಾದ ಪಡೆದುಕೊಂಡು ಪುನೀತರಾಗಿದ್ದಾರೆ. ಶ್ರೀ ಚಂಡಿಕಾ ದುರ್ಗಾಪರಮೇಶ್ವರಿ ಅಮ್ಮನವರು
ಭಕ್ತರ ಸಂಕಷ್ಟ ಪರಿಹರಿಸಿ ನಾಡಿಗೆ ಸನ್ಮಂಗಳವನ್ನುಂಟು ಮಾಡಲಿ. या देवी सर्वभूतेषु मातृरूपेण संस्थिता नमस्तुभ्यं 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 नमो नमः. नमस्तस्यै नमस्तस्यै नमस्तस्यै